ನಮಸ್ಕಾರ ಎಲ್ಲರಿಗೂ ಆಹಾರ ವಾಹಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈಸಿಯಾಗಿ ಸಿಂಪಲ್ ಆಗಿ ಹೆಲ್ತಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಜೋಳದ ನುಚ್ಚಿನ ಇಡ್ಲಿ ಹಾಗೂ ಟೊಮೆಟೊ ಸಾಂಬಾರ್ ಹಾಗೂ ಅಗಸಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 3 ಕಪ್ಪಿನಷ್ಟು ಜೋಳದ ನುಚ್ಚನ್ನು ತೆಗೆದುಕೊಳ್ಳಬೇಕು. ಇದನ್ನು ಮೊದಲಿಗೆ ವಾಶ್ ಮಾಡ್ಕೊರಿ. 2-3 ಸರಿ ವಾಶ್ ಮಾಡಿ ನೀರು ಹಾಕಿದ ಮೇಲೆ ರವೆ ಮೇಲೆ ತೌಡು ಹೊಟ್ಟೆ ಥರ ಬರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಬಸಿಬೇಕು. ಬಸಿದ ಮೇಲೆ ಚೆನ್ನಾಗಿ ಕ್ಲೀನ್ ಮಾಡಿ ನೀರನ್ನು ಹಾಕಿ 3-4 ತಾಸು ನೆನೆಯಲು ಬಿಡಿ. ಹಾಗೆ ಉದ್ದಿನಬೇಳೆ 3 ಕಪ್ ರವೆ ಅಂದರೆ 1 ಕಪ್ ಉದ್ದಿನಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ತೆಗೆದುಕೊಂಡು ಇದನ್ನು ಕೂಡ 2-3 ಸಲ ವಾಶ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ನೀರನ್ನು ಹಾಕಿ ಸೇಮ್ ಇದೇ ಟೈಮ್ 3-4 ತಾಸು ನೆನೆಯಲು ಬಿಡಿ. ರವೆ ಹಾಗೂ ಉದ್ದಿನಬೇಳೆ ಚೆನ್ನಾಗಿ ನೆಂದ ಮೇಲೆ ನೋಡಿ, ಈ ಥರದಲ್ಲಿ ಚೆನ್ನಾಗಿ ನೆನಿಬೇಕು. ರವೆಗೂ ಕೂಡ ಚೆನ್ನಾಗಿ ನೆಂದಿರುತ್ತೆ ರವೆ. ಇವಾಗ ಮೊದಲಿಗೆ ಮಿಕ್ಸಿ ಜಾರಿಗೆ ಉದ್ದಿನಬೇಳೆಯನ್ನು ಹಾಕಬೇಕು. ಮೊದಲಿಗೆ ಉದ್ದಿನಬೇಳೆಯನ್ನು ಹಾಕಿ ಹಾಗೆ ನುಣ್ಣಗೆ ರುಬ್ಕೊಳ್ಳಿ. ದೋಸೆ ಹಿಟ್ಟು, ಇಡ್ಲಿ ಹಿಟ್ಟಿಗೆ ರುಬ್ತಿರಲ್ಲ ಅದೇ ಹಿಟ್ಟಿನ ಅದಕ್ಕೆ ರುಬ್ಕೋಬೇಕು. ಹಾಗೆ ಬಬಲ್ಸ್ ಬರಬೇಕು. ಆ ಥರ ಹಿಟ್ಟು ಬಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ. 1 ಗ್ಲಾಸ್ ನೀರು ಹಾಕಿ, ಏನು ನಾವು ಉದ್ದಿನಬೇಳೆ ತೊಗೊಂಡಿರ್ತೀವಲ್ಲ ಅದೇ ಗ್ಲಾಸ್ ಅಳತಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೈಸಾಗಿರಬೇಕು, ಬಬ್ಬಲ್ ಥರ ಇರಬೇಕು. ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು. ನೋಡಿ, ಈ ಥರದಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ನಾವು ರವೆ ನೆಂದಿಟ್ಟಿರ್ತೀವಲ್ಲ ಜೋಳದ ರವೆ, ಆ ದ್ರವವನ್ನು ಇದಕ್ಕೆ ಹಾಕಿಕೊಳ್ಳಿ. ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಆದರೆ ಬೇಕನ್ನಿಸಿದರೆ ಮಾತ್ರ ನೀರು ಮಿಕ್ಸ್ ಮಾಡೋಕ್ಕೆ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇದನ್ನು ಕೈಯಿಂದ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಿ, ಗಟ್ಟಿ ಅನಿಸಿದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ಇಡ್ಲಿ ಹಿಟ್ಟಿನ ಹದಕ್ಕೆ ಇದೆ ಅಂದರೆ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ, ಇದನ್ನು ಓವರ್ ನೈಟ್ ಇಲ್ಲ 6 ತಾಸು ನೆನೆಯಲು ಬಿಡಿ. ಅಂದರೆ ಉಬ್ಬಿ ಚೆನ್ನಾಗಿ ಬರುತ್ತೆ. ಇಡ್ಲಿ ಕೂಡ ಸೂಪರಾಗಿ ಸಾಫ್ಟಾಗಿ ಬರುತ್ತೆ. ನಿಮಗೆ ಬೇಕನ್ಸಿದ್ರೆ ಸೋಡಾ ಕೂಡ ಹಾಕ್ಕೋಬೋದು. ಅಥವಾ ರವೆ ಸ್ವಲ್ಪ ದಪ್ಪ ಇದ್ದರೆ 1 ರೌಂಡ್ ಮಿಕ್ಸಿಗೆ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಹಿಟ್ಟು ರೆಡಿಯಾಗಿದೆ. ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ ಇಡ್ಲಿ ತಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ನಿಮ್ಗೆ ಬೇಕಂದರೆ ಎಣ್ಣೆ ಹಚ್ಕೊಳ್ಳಿ, ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡಿ ಇಡ್ಲಿ ಹಿಟ್ಟನ್ನು ಇದಕ್ಕೆ ಹಾಕಿ, ರವೆ ಇಡ್ಲಿ ಹಿಟ್ಟು ಹಾಕಿ ಹಾಗೆ ನೀರು ಕುದಿಯಲು ಬಿಡಬೇಕು. 1.5 ಕಪ್ ನೀರು ಕುದಿಯಲು ಬಿಡಬೇಕು ಇಡ್ಲಿ ಕುಕ್ಕರಲ್ಲಿ. ಕುದಿಯುವಾಗ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು 10-15 ನಿಮಿಷ ಬೇಯಿಸಿ ಚೆನ್ನಾಗಿ ಉದುರಾಗಿ ಸಾಫ್ಟಾಗಿ ಇಡ್ಲಿ ಜೋಳದ ನುಚ್ಚಿನ ಇಡ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಹೆಲ್ತಿ ಹಾಗೂ ಆರೋಗ್ಯಕರವಾದ ಈ ರೆಸಿಪಿ. ನೀವು ಒಂದ್ಸರಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಜೋಳದ ನುಚ್ಚಿನ ಇಡ್ಲಿ. ಹಾಗೆ ಇವಾಗ ಟೊಮೆಟೊ ಸಾಂಬಾರು ಮಾಡುವುದು ಹೇಗೆ ಅಂತಲೂ ನೋಡೋಣ ಬನ್ನಿ. ಈ ಇಡ್ಲಿಗೆ ಟೊಮೆಟೊ ಸಾಂಬಾರು ತುಂಬ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್, ತುಂಬ ಒಳ್ಳೆಯದು. ಹಾಗೆ ಕಾಂಬೋ ಇಡ್ಲಿ ಸಾಂಬಾರು ಚಟ್ನಿ ಕಾಂಬೋ ರೆಸಿಪಿ ಇದು, ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಂಬಾರು ಮಾಡುವುದಕ್ಕೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಬೇಕಂದ್ರೆ ನಿಮ್ಮ ಇಷ್ಟ ಹಾಕ್ಕೋಬೋದು. ಹಾಗೆ ಸಾಸಿವೆ, ಜೀರಿಗೆ, ಒಣಮೆಣಸಿಕಾಯಿ, ಬೆಳ್ಳುಳ್ಳಿಯನ್ನು ಹಾಕಿ ಹಾಗೆ ಅರ್ಧ ಈರುಳ್ಳಿಯನ್ನು ಕೂಡ ಹಾಕಿಕೊಳ್ಳಬೇಕು. ಇದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಿ. ಇಂಗು 1/4 ಟೇಬಲ್ ಸ್ಪೂನ್ ಹಾಕಿ, ಕರಿಬೇವನ್ನು ಕೂಡ ಹಾಕಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ಆ ಥರದಲ್ಲಿ ಹಾಗೆ ಫ್ರೈ ಮಾಡ್ತಾ ಇರಿ, ಜಾಸ್ತಿ ಹೊತ್ತಿಸ್ಬೇಡಿ. ನೋಡಿ, ಹೀಗೆ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಟೊಮೆಟೊ ಕೂಡ ಹಾಕಬೇಕು. 2-3 ಟೊಮೆಟೊ ಹಾಕ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಟೊಮೆಟೊ ಕೂಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಬೇಯಿಸಬೇಕು. ನೀರು ಹಾಕಕ್ಕೆ ಹೋಗಬೇಡಿ, ಹಾಗೆ ಬೇಯಿಸಲಿ. ಎಣ್ಣೆಯಲ್ಲೇ ಬೇಯಬೇಕು, ಅಂದರೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಬೇಕಂದರೆ ಆಮೇಲೆ ಸಾಂಬಾರಲ್ಲಿ ಕಮ್ಮಿ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಕೆ ಬರುತ್ತೆ. ಒಂದು ಕ್ಯಾಪನ್ನು ಮುಚ್ಚಿ ಹಾಗೆ 2-3 ನಿಮಿಷ ಚೆನ್ನಾಗಿ ಬೇಯಿಸಿ. 3-4 ನಿಮಿಷನ ಆಗುತ್ತೆ. ಹಣ್ಣು ಇದ್ದರೆ ಟೊಮೆಟೊ ಬೇಗ ಆಗುತ್ತೆ, ಸ್ವಲ್ಪ ಕಾಯಿ ಥರ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋಕ್ಕೆ. ಹೀಗೆ ಫ್ರೈ ಮಾಡುವಾಗ ಅವಾಗವಾಗ ಕ್ಯಾಪನ್ನು ತೆಗೆದು ಮಿಕ್ಸ್ ಮಾಡ್ತಾಯಿರಿ. ಇದು ಚೆನ್ನಾಗಿ ನುಣ್ಣಗೆ ಬೆಂದ ಮೇಲೆ ಇದಕ್ಕೆ ಸಾಂಬಾರು ಪುಡಿ 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನನ್ನು ಹಾಕಿ, ಜೀರಿಗೆ ಪುಡಿ ಸ್ವಲ್ಪ ಹಾಗೂ ಪೆಪ್ಪರ್ ಪುಡಿ ಸ್ವಲ್ಪ ಹಾಕಿ, ಪೆಪ್ಪರ್ ಪೌಡ್ರನ್ನು ಹಾಕಿ ಇದನ್ನು ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಸಾಲ ಹಾಗೂ ಟೊಮೆಟೊ ನೈಸಾಗಿ ಬೆಂದಿರಬೇಕು. ಇವಾಗ ನಿಮಗೆ ಎಷ್ಟು ಬೇಕಂದ್ರೆ ಅಷ್ಟು ನೀರು ನಿಮ್ಮ ಕ್ವಾಂಟಿಟಿ ಮೇಲೆ ಸಾಂಬಾರು ಮಾಡ್ಕೋಬೋದು. ಇದರಲ್ಲಿ 3 ಗ್ಲಾಸಿನಷ್ಟು ನೀರು ಹಾಕಿದ್ದೀನಿ. 3 ಗ್ಲಾಸ್ ನೀರಿಗೆ ಅಂದರೆ ಇದಕ್ಕೆ ಮೇನ್ ಸ್ವಲ್ಪ ಗಟ್ಟಿ ಆಗಬೇಕಂದ್ರೆ ನೀವು 1 ಟೇಬಲ್ ಸ್ಪೂನ್ ಹುರಿಗಡಲೆ ಪುಟಾಣಿ ಹಿಟ್ಟನ್ನು ತೆಗೆದುಕೊಂಡು ನೀರು ಮಿಕ್ಸ್ ಮಾಡಿ ಈ ಸಾಂಬಾರಿಗೆ ಹಾಕಿ. ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ಪುಟಾಣಿ ಹಿಟ್ಟು ಹಾಕಿದ್ರೆ ನೀರು ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಇವಾಗ ಈ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ
ಇದು ಒಂದು 2-3 ನಿಮಿಷ ಕುದಿಬೇಕು, ಅಂದರೆ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ. ಈ ಸಾಂಬಾರು ರೈಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಟ್ರೈ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ನೀವು ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಒಂದೇ ಒಂದು ಕುದಿಸಿದರೆ ಸಾಕು. ಸ್ವಲ್ಪ ಬೆಲ್ಲ ಬೇಕಂದ್ರೆ ಹಾಕ್ಕೊಳ್ಳಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದಿಸಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ ಅಷ್ಟೇ. ಒಂದು ಕ್ಯಾಪನ್ನು ಮುಚ್ಚಿ, ಅದೇ ಸ್ಮೆಲ್ ಗಮ್ ಸ್ಮೆಲ್ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಆರೋಗ್ಯಕರ ಅಗಸೆ ಚಟ್ನಿ ಮಾಡುವುದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಬೇಕಂದರೆ ಹಾಗೆ ಡ್ರೈ ಕೂಡ ಹುರ್ಕೋಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿಯಿರಿ. ಒಂದೇ 1 ಟೇಬಲ್ ಸ್ಪೂನಿನಷ್ಟು ಅಗಸೆ ಬೀಜವನ್ನು ಹಾಕಿ, ಜಾಸ್ತಿ ಹಾಕಿದರೆ ಸ್ವಲ್ಪ ಗಮ್ ಥರ ಬರುತ್ತೆ, ಅದಕ್ಕೋಸ್ಕರ 1 ಟೇಬಲ್ ಸ್ಪೂನು ಹಾಕಿ. ಹಾಗೆ ಒಂದು 5ರಿಂದ 6 ಮೆಣಸಿಕಾಯಿ, ಒಣಮೆಣಸಿಕಾಯಿ, 3-4 ಬೆಳ್ಳುಳ್ಳಿ ಪೀಸು, ಕರಿಬೇವನ್ನು ಹಾಕಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವ ತನಕ ಹುರಿಯಿರಿ. ಅಗಸೆ ಫ್ರೈ ಆಗೋದು ಗೊತ್ತಾಗಲ್ಲ ಅಂದರೆ ಅಗಸೆ ಚಟ್ಪಟ್ ಅನ್ನುತ್ತೆ, ಅದೇ ಮೇನ್ ಅದರದ್ದು. ಅದು ಚಟ್ಪಟ್ ಅಂದ್ರೆ ಅಗಸೆ ಫ್ರೈ ಆಗಿದೆ ಅಂತ ಅರ್ಥ. ಗ್ಯಾಸನ್ನು ಆಫ್ ಮಾಡಿ ಆರಲು ಬೇಡಿ, ಸೈಡ್ಗಿಡಿ. ಇದು ಮಸಾಲ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕರಿಬೇವು, ಕೊತ್ತಂಬರಿ ಹಾಕಿ, ಕೊಬ್ಬರಿ ಒಂದು ಅರ್ಧ ಕಪ್ಪಿನಷ್ಟು ಕೊಬ್ಬರಿ, ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕಿ, ಅಥವಾ ನಿಮ್ಗೆ ಬೇಕಂದ್ರೆ 1 ಈರುಳ್ಳಿ ಕೂಡ ಹಾಕ್ಕೋಬೋದು. ಸ್ವಲ್ಪ ಕರಿಬೇವು ಹಾಕಿ, ಜೀರಿಗೆಯನ್ನು ಹಾಕಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೈಸಾಗಿ ಚಟ್ನಿ ಅದಕ್ಕೆ ರುಬ್ಕೊಳ್ಳಿ. ನಿಮ್ಗೆ ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿ ಚಟ್ನಿ ಮಾಡ್ಕೊಳ್ಳಿ, ಅಥವಾ ನೀರಿನ ಬೇಕಂದರೆ ನೀರಿಗೆ ಥರನೂ ಮಾಡ್ಕೋಬೋದು. ಇದು ರೊಟ್ಟಿಗೂ ರೈಸಿಗೂ ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಇಡ್ಲಿ ದೋಸೆಗೂ ಚೆನ್ನಾಗಿರುತ್ತೆ. ನೀವು ಈ ಚಟ್ನಿಯನ್ನು ಒಂದು ಸರಿ ಟ್ರೈ ಮಾಡಿ. ಇದು ಒಗ್ಗರಣೆ ಕೊಡಿ, ಇನ್ನೂ ಚೆನ್ನಾಗಿರುತ್ತೆ. ಒಣಮೆಣಸಿಕಾಯಿ, ಎಣ್ಣೆ, ಕರಿಬೇವು ಹಾಗೂ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಗಮ್ ಅಂತ ಚಟ್ನಿ ಕೂಡ ರೆಡಿ ಫ್ರೆಂಡ್ಸ್. ಈ ಇಡ್ಲಿ ಸಾಂಬಾರ್ ಚಟ್ನಿ ಕಾಂಬಿನೇಷನ್ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.